ಬಿಗ್ ಬಾಸ್ ಮನೆಯಲ್ಲಿ ವಾರದ ಕತೆ ಕಿಚ್ಚನ ಜೊತೆ ಕಾರ್ಯಕ್ರಮ ಶನಿವಾರದ ಎಪಿಸೋಡ್ ಅಂತೂ ನನಗೆ ಸಿಕ್ಕಾಪಟ್ಟೆ ಬೋರಿಂಗ್ ಅನಿಸ್ಬಿಡ್ತು. ಯಾಕಂದ್ರೆ ಒಂದು ಹುಚ್ಚಿಯ ಜೊತೆಗೆ ಇಡೀ ಟೀಮು ಅಂದ್ರೆ ಸುದೀಪ್ ಅವ್ರನ್ನ ಸೇರಿಸ್ಕೊಂಡು ಇಡೀ ಮನೆನೂ ಕೂಡ ಸುಮ್ಮನೆ ವಾದ ಮಾಡ್ತೇನೋ ಅಂತ ಹೇಳಿ ನನಗೆ ಅನಿಸ್ತು. ವೈಯಕ್ತಿಕವಾಗಿ ನಿಮಗೆ ಗೊತ್ತಿರಬಹುದು, ರಕ್ಷಿತಾ ಅಂತ ಹೇಳಿದ್ರೆ ಮೊದಲಿಂದನೂ ಕೂಡ ನಾನು ಅವಳ ಬಗ್ಗೆ ಪಾಸಿಟಿವ್ ಆಗಿ ವಿಡಿಯೋಗಳನ್ನ ಮಾಡ್ಕೊಂಡು ಬಂದಿರೋಂಥವನು. ನಂತರದ ದಿನಗಳಲ್ಲಿ ಅವಳ ನಿಜವಾದ ಮುಖವಾಡ ಗೊತ್ತಾಯ್ತಾ ಹೋಯ್ತು. ನಾನು ಅವಳನ್ನ ಮುಂಬೈ ಬುದ್ಧಿ ಬಿಟ್ಟು ಬಾಳ್ತಾ ಇಲ್ಲ ಇವಳು ಅಂತಾನೂ ಕೂಡ ಹೇಳಿದ್ದೀನಿ. ಆದ್ರೆ ಇವತ್ತೆಲ್ಲೋ ಒಂದ್ ಕಡೆ ನೋಡಿದಾಗ ಅವಳ ಹೊಟ್ಟೆ ಕಿಚ್ಚು ಯಾವ ಮಟ್ಟಕ್ಕೆ ಇದೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಯನ್ನ ಯಾವ ರೀತಿಯಾಗಿ ಎಲ್ರೂ ಕೂಡ ನೆಗೆಟಿವ್ ಆಗಿ ತೋರಿಸಿ ಅವಳನ್ನ ತುಂಬಾ ಶತ್ರುವಾಗಿ ಮಾಡಬೇಕು ಅನ್ನೋದನ್ನ ಯಾವ ರೀತಿ ತೋರಿಸ್ಬೇಕು ಆ ರೀತಿ ಕಚಡ ಬುದ್ಧಿಯನ್ನ ತೋರಿಸ್ಬಿಟ್ಲು. ಎಂತಹ ನೀಚ ಬುದ್ಧಿ ಅಂತಾನೂ ಕೂಡ ಇಲ್ಲಿ ಗೊತ್ತಾಯ್ತು. ಪ್ರತಿಯೊಬ್ಬರಿಗೂ ಕೂಡ ಅವಳಿಗೆ ಗೊತ್ತು ಕಾವ್ಯನ ಎಷ್ಟು ಕೆಟ್ಟದಾಗಿ ನೋಡ್ತಾ ಇದ್ದಾಳೆ ಅವಳು. ಅವರನ್ನ ಸೋಲಿಸ್ಬೇಕಂತ ಹೇಳಿ ಮನೆಯವರು ಎಲ್ರಿಗೂ ಕೂಡ ತಪ್ಪು ಅಂತ ಹೇಳಿ ತೋರ್ಸಕ್ಕೆ ಹೋಗ್ತಾಳೆ. ತಾನೇ ಸರಿ ಅಂತೆ, ಬೇರೆಯವ್ರು ಏನ್ ಮಾಡಿದ್ರು ತಪ್ಪಂತೆ. ಬೇರೆಯವ್ರ ಒಪಿನಿಯನ್ ಚೇಂಜ್ ಆದ್ರೆ ಅವರಿಗೆ ಭಯ ಅಂತೆ, ಇವಳ ಒಪಿನಿಯನ್ ಚೇಂಜ್ ಆದ್ರೆ ಅವರ ಆಟದ ಮೇಲೆ ಇವಳ ಒಪಿನಿಯನ್ ಚೇಂಜ್ ಆಗತ್ತಂತೆ. ಅದನ್ನ ಸ್ವತಃ ಸುದೀಪ್ ಅವರು ತಿಳಿಸೋದಕ್ಕೆ ಟ್ರೈ ಮಾಡ್ತಿದ್ರು ಕೂಡ ಅವರಿಗೂ ವಾದ ಮಾಡ್ತಾರೆ. ಅವರ ಮಾತನ್ನ ಒಪ್ಪಕ್ಕೆ ಹೋಗೋದಿಲ್ಲ. ಒಳಗಡೆ ಕಳ್ಸಿದ ಮೇಲೂ ಹೇಳ್ತಾರೆ ಎಲ್ಲರೂ ಕೂಡ ಕಾವ್ಯನ್ಗೆ ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡಿದ್ದು ನನಗೆ ಸರಿ ಅನ್ಸಲಿಲ್ಲ, ಇವರೆಲ್ಲರೂ ಕೂಡ ಭಯ ಬಿದ್ದಿದ್ದಾರೆ, ಇವರ ಒಪಿನಿಯನ್ ಮೇಲೆ ಇವರೇ ನಿಲ್ಲೋಲ್ಲ, ಇವರು ಸರಿ ಇಲ್ಲ, ಇವರು ತಪ್ಪು ಅಂತ ಹೇಳಿ ಹೇಳ್ತಾನೆ ಇದ್ದಾಳೆ. ಮನೆಯವರು ಎಲ್ಲರೂ ಕೂಡ ಸೇರ್ಕೊಂಡು ಸರಿಯಾಗಿ ರುಬ್ಬಿದ್ರು. ಇವತ್ತು ನೀನ್ ಮಾಡೋದು ಮಾತ್ರ ಸರಿ, ನಾವು ಮಾಡೋದು ಮಾತ್ರ ತಪ್ಪು ಅಂತ ಹೇಳ್ತೀಯಲ್ಲ, ಇದು ಯಾವ ಸೀಮೆ ನ್ಯಾಯ ಅಂತಾನೂ ಕೂಡ ಕೇಳಿದ್ರು. ಇದಕ್ಕೆ ಸುದೀಪ್ ಅವರು ಕೂಡ ಸರಿಯಾಗಿ ಮಾತನ್ನ ಹೇಳ್ತಾರೆ. ಒಂದು ನೀನ್ ಮಾಡೋದು ಮಾತ್ರ ಸರಿ ಅನ್ಸಿದ್ರೆ ಅವ್ರು ಮಾಡೋದು ಕೂಡ ಸರಿಯಾಗೇ ಇರ್ತದೆ. ಯಾಕೆ ನೀನು ಡಿಸಿಷನ್ಗಳನ್ನ ಚೇಂಜ್ ಮಾಡಿದಾಗ ಒಂದು ವಾರದ ಒಪಿನಿಯನ್ ಒಂದೊಂದು ಚೇಂಜ್ ಆಗುತ್ತೆ. ಅದೇ ಅವ್ರು ಮಾಡಿದ್ರೆ ನಿನಗೆ ತಪ್ಪಾಗಿ ಕಾಣುತ್ತೆ, ಹಾಗೆ ಎಲ್ರದ್ದು ಕೂಡ ಕಾಣೋದು ಅನ್ನೋದು. ಮತ್ತೆ ಹೇಳ್ತಾಳೆ ಕಾವ್ಯ ಅವರು ಟಿವಿಯಲ್ಲಿ ನೋಡೋಕ್ಕೆ ತುಂಬಾ ಸ್ಮೂತು, ತುಂಬಾ ಒಳ್ಳೆ ಕಾಣ್ತಾಳೆ. ಅದ್ರ ಒಳಗಡೆ ಮಾತ್ರ ಅವಳು ಏನಂತ ಖಂಡಿತವಾಗಿ ಗೊತ್ತಾಗತ್ತೆ ನಮಗೆ ಅಂತ ಹೇಳಿ ಸುದೀಪ್ ಅವ್ರು ಸರಿಯಾಗಿ ಸುತ್ಕೊಂಡು ಹೊಡೆಯೋ ತರ ಹೇಳ್ತಾರೆ. ನೀನು ಕೂಡ ಹಂಗೆ, ನಾನು ನಿನ್ನನ್ನು ಟಿವಿಲೇ ನೋಡ್ತಾ ಇರೋದು, ನೀನು ಇವಾಗ ನನಗೆ ಭಾರಿ ಮುಗ್ಧೆ ತರ ಕಾಣ್ತೀಯ, ಇನ್ನೋಸೆಂಟ್ ತರ ಕಾಣ್ತೀಯ, ಆದ್ರೆ ಒಳಗಡೆ ಇರೋರಿಗೆ ಗೊತ್ತು ತಾನೆ ನಿನ್ನ ಬಂಡವಾಳ ಏನು ಅಂತ ಹೇಳಿ. ಸೊ ಇಂತಹವ್ರನ್ನ ಯಾವ ರೀತಿ ನಂಬಬೇಕು ಗೊತ್ತಿಲ್ಲ. ಯಾವತ್ತಿದ್ರು ಕೂಡ ಮುಂಬೈ ಬುದ್ಧಿನೇ. ನೀವು ನೋಡ್ಬೋದು, ಮನೆಯನ್ನ ಅಲ್ಲಿ ಗಲೀಜ್ ಮಾಡಬೇಕು ಅಂತ ಹೇಳಿ ಕೊಟ್ಟಿರ್ತಾರೆ, ಮನೆಯಲ್ಲಿ ಕಸಗಳನ್ನೆಲ್ಲ ಹಾಕಬೇಕು ಅಂತ ಕೊಟ್ಟಾಗ ಕಾವ್ಯಳ ಮೇಕಪ್ ಕಿಟ್ ಅನ್ನ ತಗೊಂಡು ಬಂದು ಅವಳು ಎಲ್ಲಾ ಕಡೆ ಚೆಲ್ತಾಳೆ. ಅಲ್ಲೂ ನೋಡ್ಬೋದು ಅವಳ ಮೇಲಿರುವಂತ ದ್ವೇಷವನ್ನ, ಎಷ್ಟು ಹೊಟ್ಟೆ ಕಿಚ್ಚನ್ನ ಪಡ್ತಾಳೆ ಈ ಹುಡುಗಿ ಅಂತ ಹೇಳಿದ್ರೆ. ಗಿಲ್ಲಿಯ ಜೊತೆಗೆ ಕಾವ್ಯ ಇರೋದು ಇವಳಿಗೆ ಒಂಚೂರು ಕೂಡ ಇಷ್ಟ ಇಲ್ಲ. ಇದನ್ನ ಧ್ರುವಂತವರು ಸ್ಪಷ್ಟವಾಗಿ ಹೇಳ್ತಾರೆ. ಗಿಲ್ಲಿ ಜೊತೆಗೆ ಯಾವ್ದಾರು ಒಂದು ಹೆಣ್ಣು ಮಕ್ಕಳು ಕ್ಲೋಸ್ ಆದ್ರೆ ಇವಳಿಗೆ ಹೊಟ್ಟೆ ಕಿಚ್ಚಾಗತ್ತೆ, ಅವ್ರನ್ನ ಹೊರಗೆ ಕಳಿಸ್ಬೇಕು ಅನ್ನೋ ತರ ಅವಳನ್ನ ಕೆಟ್ಟದಾಗಿ ತೋರಿಸ್ತಾಳೆ ಇವಳು ಅಂತ ಹೇಳಿ 100% ಸರಿ. ಧ್ರುವಂತ ಮಾತಾಡಿದ್ರಲ್ಲಿ ಒಂದು ಪಾಯಿಂಟ್ ಕೂಡ ತಪ್ಪಿರ್ಲಿಲ್ಲ ಅಂತ ಹೇಳಿ ನನಗೆ ಅನಿಸ್ತು. ಇಂತಹ ನೀಚ ಬುದ್ಧಿ ಇರೋರು ಖಂಡಿತವಾಗಿ ನನಗೆ ಇಷ್ಟ ಆಗೋದಿಲ್ಲ. ಆದ್ರೂ ಕೂಡ ಕಾವ್ಯ ಕ್ಯಾಪ್ಟನ್ ಆಗಿರೋದು ಅವಳಿಗೆ ಸಿಕ್ಕಾಪಟ್ಟೆ ಉರಿ ಹತ್ತಿರೋದಂತೂ 100% ಇಂದ. ಇದರ ಬಗ್ಗೆ ನಿಮಗೆ ಏನಿಸುತ್ತೋ ಅದನ್ನ ಕಮೆಂಟ್ ಮಾಡಿ ತಿಳಿಸಿ, ಹಾಗೂ ಈ ವಿಡಿಯೋ ಒಂದು ಲೈಕ್ ಅನ್ನ ಮಾಡಿ.